ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ನಾನು ಸೂಪರ್ ಆಗಿದ್ದೀನಿ. ಈಗ ಬೆಳಗ್ಗೆ 6:30ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 6:30ಗೆ ಇಷ್ಟು ಬಿಸಿಲಿರುತ್ತೆ. ವಾಕ್ ಬರ್ತೀವಿ ಇಲ್ಲಿ ಡೈಲಿ ವಾಕ್ ಬರೋದು. ನಾನು ವಿಡಿಯೋಸ್ ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು. ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರೋ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಡೈಲಿ ವಾಕ್ ಬರ್ತೀನಿ. ಡೈಲಿ ವಾಕ್ ಬರೋದು ವೀಡಿಯೋ ಮಾಡಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ಸುಸ್ತಾಗ್ತಿತ್ತು, ಓಡಿ ಬಂದೆ. ವೀಡಿಯೋನೇ ಒತ್ಕೊಂಡಿಲ್ಲ, ಹಂಗೆ ಸುಮ್ಮನೆ ರೆಕಾರ್ಡ್ ಆನಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಅದೆಲ್ಲ ಫುಲ್ಲು ತೋಟ ಎಲ್ಲ ಇದೆ. ಹಿಂದೆ ಕಾಣ್ತಿರೋ ಸ್ಕೂಲು. ಸರಿ, ಇದು ಸ್ಕೂಲ್ ಪಕ್ಕ ಫೀಲ್ಡು, ತೋಟ, ಪರಿಸರ ಚೆನ್ನಾಗಿರುತ್ತೆ. ಸ್ಕೂಲ್ ಹತ್ರನೇ ಇದೆ, ಏನು ತೊಂದರೆ ಇಲ್ಲ. ಇದೆಲ್ಲ ಮೈದಾನ, ಆಟ ಆಡೋದು ಚೆನ್ನಾಗಿದೆ. ನನಗೆ ಸಾಕು ಮಮ್ಮಿ ವಿಡಿಯೋ ಮಾಡಬೇಡ, ಇಡು ರೋಡಲ್ಲಿ ಅಂತಾಳೆ. ರೋಡಲ್ಲಿ ಮಾಡಿದ್ರೆ ಏನು ತಪ್ಪು ಅಲ್ವಾ? ಅದಕ್ಕೆ ಮಾಡ್ತಾ ಇದ್ದೀನಿ. ಕಮ್ಮಿಯಾ ವಾಟ್ ಕಮ್ ಎಷ್ಟು ಗಂಟೆ ನೋಡಿ ಏನು ರೋಡಲ್ಲಿ ವಿಡಿಯೋ ಮಾಡಿದ್ರೆ ತಪ್ಪು ಅಂತವಳಿಗೆ. ಅಲ್ಲಿ ಯಾರೋ ಬರ್ತಿದ್ದಾರೆ ಅಂತ ತೋರಿಸ್ತಿದ್ದಾಳೆ. ಯಾರು ಬರ್ತಿದ್ದಾರೆ? ಮನೆಗೆ ಹೋಗಿ ಟೀ ಮಾಡ್ಕೊಂಡು, ಟೀ ಕುಡಿದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಊರೊಳಗಿರೋ ಸ್ಕೂಲು, ನನ್ನ ತಮ್ಮನ ಮಕ್ಕಳು ಹೋಗೋ ಸ್ಕೂಲ್. ಇದು ಸರ್ಕಾರಿ ಪ್ರೌಢಶಾಲೆ ವಡ್ರಟ್ಟಿ. ಅದು ನನ್ನ ಅಳಿಯ ಹೋಗೋ ಅಂಗನವಾಡಿ. ಚೆನ್ನಾಗಿದೆ. ಇಲ್ಲೂ ಏನೋ ಒಂಥರ ಚೆನ್ನಾಗಿದೆ. ಅಲ್ಲಿ ಗೇಟ್ ಇದೆ, ಮಕ್ಕಳೆಲ್ಲ ಹೊರಗೆ ಹೋಗಂಗಿಲ್ಲ. ಸೂಪರ್ ಡೂಪರ್. ಮನೆಗೆ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ. ಟೊಮೊಟೊ ಬಾತು ಅವರಲ್ಲಿ ಮಕ್ಕಳೆಲ್ಲ ತಿಂದೋದ್ರು. ಆಮೇಲೆ ನಾನು ತಿನ್ನೋಣ ಅಂತ ಸ್ವಲ್ಪ ಹಾಕ್ಕೊಂಡೆ. ಎಲ್ಲ ಹೋಗ್ಬೇಕಾಗಿತ್ತು, ಸ್ವಲ್ಪ ಹಾಕ್ಕೊಂಡು ನೋಡ್ತಾ ಇದ್ದೆ. ನಾನು ಹೊರಗಡೆ ಹೋದರೆ ತಿಂಡಿ ತಿನ್ನಲ್ಲ. ನಮ್ಮ ಮನೆಯವ್ರು ಬೈದರು, ತಿಂಡಿ ತಿನ್ಲಿಲ್ದಂಗೆ ಬಂದರೆ ನಿನಗೆ ತಿಂಡಿನೇ ಕೊಡಿಸಲ್ಲ ನೋಡು, ಹಂಗೆ ಕರ್ಕೊಂಬರ್ತೀನಿ ಅಂತ. ಆಮೇಲೆ ನಾನು ರೆಡಿ ಆಗಿಬಿಟ್ಟು ತಿಂಡಿ ಹಾಕ್ಕೊಂಡೆ. ಅವ್ರ ಎದುರುಗಡೆ ತಿಂಡಿ ಹಾಕ್ಕೊಂಡು ಆಮೇಲೆ ಅವರು ಹೊರಗಡೆ ಹೋದ್ರು ಅಂತ ಹೇಳ್ಬಿಟ್ಟು ಆ ತಿಂಡಿನ ಹಂಗೆ ತೆಗ್ದಿಟ್ಟು ಮತ್ತೆ ಹೊರಗಡೆ ಬೀಗ ಹಾಕೋಣ ಅಂತ ಬಂದೆ. ಬೀಗ ಹಾಕೋಣ ಅಂತ ಬಂದು ನೋಡ್ತೀನಿ, ಆ ಕಡೆ ಈ ಕಡೆ ಎಲ್ಲೂ ಇಲ್ಲ. ಆಮೇಲೆ ಬೈಕ್ ತೊಗೊಂಡು ನಿಂತಿದ್ದಾರೆ. ಫಸ್ಟಲ್ಲಿ ಬೈಕ್ ತೊಗೊಂಡು ನಿಂತ್ಕೊಂಡಿದ್ರು. ಆಮೇಲೆ ಹೋದ್ವಿ, ಇಬ್ಬರೂ ಬೈಕಲ್ಲಿ ಹೋದ್ವಿ. ನನಗೆ ಆಸೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೇನೋ ಅಂತ ತುಂಬ ಆಸೆ ಇತ್ತು. ಬೈಕಲ್ಲಿ ಕರ್ಕೊಂಡು ಹೋಗಲಿಲ್ಲ ಅವರು. ಲಾಸ್ಟಿಗೆ ಬಸ್ಸಿಗೆ ಕರ್ಕೊಂಡು ಹೋದ್ರು. ಪರವಾಗಿಲ್ಲ, ಮತ್ತು ಇನ್ನೇನು ಮಾಡೋದು, ಮಳೆಗಿಳೆ ಬಂದರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹೋದ್ವಿ. ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಬಸ್ಸಿಗೆ ಹೋಗ್ತಾ ಇದ್ವಿ. ನೋಡಿ ಬಸ್ಸಲ್ಲಿ ಗ್ಯಾಸ್ ಮಾಡಿರೋದು ಸ್ವಲ್ಪ. ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲೆಲ್ಲಿ ಸ್ವಲ್ಪ ಆಫೀಸ್ ಹತ್ರ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಆಫೀಸಿಗೆ ಹೋದ್ವಿ. ನೋಡಿ ನಮ್ಮ ಮನೆಯವ್ರು ಕೂತಿದ್ದಾರೆ. ಆಫೀಸ್ ಬಾಗಿಲೇ ತೆಗ್ದಿಲ್ಲ. 10:30ಗೆ ಹೋಗಿ 11-12 ಗಂಟೆ ತನಕ ಕಾದಿದ್ದೀವಿ, ಇನ್ನೂ ತೆಗ್ದಿಲ್ಲ ಬಾಗಿಲು. ಲಾಸ್ಟಿಗೆ 1 ಗಂಟೆ ತೆಗೆದ್ರು ಬಾಗಿಲು. 1 ಗಂಟೆ ತೆಗೆದಿದ್ಮೇಲೆ ನಮ್ಮ ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಮುಗಿಸ್ಕೊಂಡು ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದ್ವಿ. ಹೋಟ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಹೋಟ್ಲಲ್ಲಿ ಅಲ್ಲಿ ಹೋದರೆ ವೀಡಿಯೋ ಮಾಡೋಂಗೆ ಆಗೋಲ್ಲ, ನಂಗೆ ಒಂಥರ ಮುಜುಗರ ಅನಿಸ್ತಿರುತ್ತೆ. ಆಮೇಲೆ ಸುಮ್ಮನೆ ಸೈಲೆಂಟಾಗಿ ಇಟ್ಕೊಂಡು ಏನೋ ಮಾಡ್ತಾಯಿದ್ದೀನೋ ಅನ್ನಂಗೆ ಇಟ್ಕೊಂಡು ಕೂತ್ಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಊಟ ಆರ್ಡ್ರ್ ಮಾಡಿದ್ರು. ನಾನು ಯಾವಾಗಲೂ ಪಲಾವೇ ತಿನ್ನೋದು, ಎಲ್ಲೋದ್ರೂ ಪಲಾವೇ ನನಗಿಷ್ಟ, ಪಲಾವೇ ತಿನ್ನೋದು. ಮನೇಲಿ ಮಾಡ್ಕೊತೀನಿ, ಆದ್ರೂ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಹೋಟ್ಲಲ್ಲಿ ಪಲಾವೇ ತಿನ್ನೋದು ಜಾಸ್ತಿ. ನಾನು ಜಾಸ್ತಿಲಿ ಊಟ ಏನೂ ಆರ್ಡ್ರ್ ಮಾಡಲ್ಲ, ಯಾವಾಗ ಹೋದ್ರೂ ಪಲಾವೇ ಆರ್ಡ್ರ್ ಮಾಡೋದು. ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ಸಿಗೆ ಬಂದ್ವಿ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಈ ಥರ ಕಾಣ್ತಾಯಿದ್ರು. ವೀಡಿಯೋ ಮಾಡಬೇಡ ತೆಗಿ ಅಂತಂದ್ರೆ, ಆದ್ರೂ ನಾನು ಮಾಡಿದೆ. ತುಂಬ ಸೆಕೆ ಆಗ್ತಿತ್ತು. ಆಮೇಲೆ ಗಾಡಿ ತೊಗೊಂಡೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡ್ವಿ. ಬಸ್ಸಲ್ಲಿ ವೀಡಿಯೋ ಮಾಡಿದ್ರೆ ಅವರು ಇವರು ನೋಡ್ತಾರೆ, ಒಂಥರ ಆಗ್ತಿರುತ್ತೆ. ಆಮೇಲೆ ಮಾಡಿದೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ತುಂಬ ಅಂದರೆ ತುಂಬಾ ಸೆಕೆ ಆಗ್ತಿತ್ತು. ಸುಮ್ಮನೆ ಗಾಡಿನಾರ ತೊಗೊಂಡೋಗಿಲ್ಲ ಅನಿಸ್ತಾಯಿತ್ತು. ಆಮೇಲೆ ಬರ್ತಾ ಇಲ್ಲಿ ಹೊಳೆ ಎಲ್ಲ ಕೆರೆ ತುಂಬಿತ್ತಲ್ಲ, ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತೆ ಫೈನಲಿ ಮನೆಗೆ ಬಂದಾಗಿದ ತಕ್ಷಣ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಫೈನಲಿ ಮನೆಗೆ ಬಂದ್ವಿ. ಕರೆಂಟ್ ಇಲ್ಲ ಫ್ರೆಂಡ್ ಒಳಗಡೆ ವೀಡಿಯೋ ಮಾಡೋದಕ್ಕೆ. ಫೈನಲಿ ಮನೆಗೆ ಬಂದ್ವಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್, ಒಂದು ಲೈಕ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.